ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಜನವರಿ 28, 2026ರ ಆ, ಒಂದು ಹಿಂದಿ ಆಧ್ಯಾತ್ಮಿಕ ಪ್ರವಚನದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತ ಇದೀವಿ. ಹೌದು, ಅದರಲ್ಲಿರುವ ಕೆಲವು ಮುಖ್ಯವಾದ ಅಂಶಗಳನ್ನ, ಅದರ ಒಳನೋಟಗಳನ್ನ ಹೊರತೆಗೆಯುವುದು ನಮ್ಮ ಉದ್ದೇಶ. ಪ್ರವಚನದ ಆರಂಭದಲ್ಲೇ ಒಂದು ಗಮನ ಸೆಳೆಯೋ ಹೇಳಿಕೆ ಇದೆ. ಅಂದ್ರೆ, ಅತ್ಯಂತ ಪ್ರೀತಿಯ ಶಿವಬಾಬಾ ಮಕ್ಕಳಾದ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ, ನೀವು ಅವರ ಶ್ರೀಮತದ ಮೇಲೆ ನಡೆಯಿರಿ. ಈ ಒಂದೇ ವಾಕ್ಯದಲ್ಲಿ ಎಲ್ಲವೂ ಇದೆ ಅನ್ಸುತ್ತೆ ಅಲ್ವಾ? ಖಂಡಿತ. ಈ ವಾಕ್ಯದ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಯಾವುದೇ ಕಠಿಣ ನಿಯಮಗಳಿಲ್ಲ. ಬದಲಿಗೆ ಒಂದು ಪ್ರೀತಿಯ ಸಂಬಂಧದ ಆಹ್ವಾನ ಇದೆ. ವಿಶ್ವದ ಮಾಲೀಕತ್ವ ಅನ್ನೋದು ಕೇಳಕ್ಕೆ ದೊಡ್ಡ ಪದ. ಆದ್ರೆ ಅದಕ್ಕಿರೋ ಒಂದೇ ಕಂಡೀಷನ್ ಅಂದ್ರೆ, ನನ್ನ ಶ್ರೇಷ್ಠ ಸಲಹೆಯಂತೆ ಮಾಡಿ ಅನ್ನೋದು. ಇದೊಂದು ಆಜ್ಞೆಗಿಂತ ಹೆಚ್ಚಾಗಿ ಒಂದು ಪ್ರೀತಿಯ ಮಾರ್ಗದರ್ಶನದ ತರ ಕೇಳಿಸುತ್ತೆ. ಹೌದು, ಆ ಮಾತು ನಿಜ. ಈ ಒಂದು ಪ್ರೀತಿಯ ಆಧಾರದ ಮೇಲೇನೆ ಪ್ರವಚನದಲ್ಲಿ ಒಂದು ಮುಖ್ಯವಾದ ಆಧ್ಯಾತ್ಮಿಕ ಗೊಂದಲದ ಬಗ್ಗೆ ಮಾತಾಡ್ತಾರೆ. ಒಂದು ಪ್ರಶ್ನೆ ಕೇಳಲಾಗಿದೆ. ಅಂದ್ರೆ, ಮನುಷ್ಯರು ಪರಮಾತ್ಮನ ಬಗ್ಗೆ ಪರಸ್ಪರ ವಿರುದ್ಧವಾದ ಯಾವ ಎರಡು ವಿಷಯಗಳನ್ನ ಹೇಳ್ತಾರೆ ಅಂತ. ಇದು ಬಹಳ ಇಂಟ್ರೆಸ್ಟಿಂಗ್ ಅಲ್ವಾ? ಖಂಡಿತ. ಮತ್ತು ಅದರ ಉತ್ತರದಲ್ಲೇ ಇವತ್ತಿನ ಬಹುತೇಕ ಆಧ್ಯಾತ್ಮಿಕ ಗೊಂದಲದ ಮೂಲ ಇದೆ ಅಂತ ಅನ್ನಿಸ್ತೆ. ಪ್ರವಚನದ ಪ್ರಕಾರ ಒಂದು ಕಡೆ ಜನ ದೇವರು ಅಖಂಡ ಜ್ಯೋತಿ, ಒಂದು ಬೆಳಕಿನ ಬಿಂದು ಅಂತ ಹೇಳ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಅವನು ಹೆಸರು ಮತ್ತು ರೂಪಕ್ಕೆ ಮೀರಿದವನು ಅಂತಾನೂ ಹೇಳ್ತಾರೆ. ಅಲ್ಲೇ ಸಮಸ್ಯೆ ಇರೋದು. ಎಕ್ಸಾಕ್ಟ್ಲಿ. ಈ ಎರಡೂ ಮಾತುಗಳು ಒಟ್ಟಿಗೆ ಸತ್ಯವಾಗಿರೋಕೆ ಸಾಧ್ಯನೇ ಇಲ್ಲ. ಒಂದು ವಸ್ತು ಬೆಳಕಿನ ಬಿಂದು ಆಗಿದ್ರೆ ಅದಕ್ಕೊಂದು ರೂಪ ಇದ್ದೇ ಇರುತ್ತೆ ಅಲ್ವಾ? ಅದು ಎಷ್ಟೇ ಸಣ್ಣದಾಗಿದ್ರೂ ಸರಿ. ಹೌದು. ಮತ್ತು ಅದಕ್ಕೆ ಶಿವ ಅಂತ ಹೆಸರಿರುವಾಗ ಅದು ಹೆಸರಿಗೆ ಮೀರಿದ್ದು ಹೇಗೆ ಆಗತ್ತೆ? ನಿಜ. ಇದು ನನ್ನ ಹತ್ರ ಅದೃಶ್ಯ ವ್ಯಕ್ತಿಯ ಫೋಟೋ ಇದೆ ಅಂದ ಹಾಗೆ ಆಯ್ತು. ಹೌದು. ಈ ಎರಡು ಹೇಳಿಕೆಗಳು ಒಂದನ್ನೊಂದು ರದ್ದು ಮಾಡುತ್ತವೆ. ಪ್ರವಚನ ಹೇಳೋದು ಏನು ಅಂದ್ರೆ, ದೇವರೊಂದಿಗೆ ಸಂಪರ್ಕ ಸಾಧಿಸೋಕೆ ಒಂದು ಸ್ಪಷ್ಟ, ಸ್ಥಿರವಾದ ವಿಳಾಸ ಬೇಕು. ಒಂದು ನಿರ್ದಿಷ್ಟ ಹೆಸರು, ಒಂದು ನಿರ್ದಿಷ್ಟ ರೂಪ. ಗೊಂದಲದ ಜೊತೆ ಸಂಪರ್ಕ ಸಾಧ್ಯವೇ ಇಲ್ಲ. ಈ ಸ್ಪಷ್ಟತೆ ಇಲ್ಲದಿರೋದೇ ಆತ್ಮ ದುರ್ಬಲ ಆಗೋಕೆ ಮತ್ತು ದುಃಖಿಯಾಗೋಕೆ ಮೂಲ ಕಾರಣ ಅಂತ ಹೇಳಲಾಗಿದೆ. ಹೌದು. ಹಾಗಾದ್ರೆ ದೇವರ ನಿಜವಾದ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು ಮೊದಲನೇ ಹೆಜ್ಜೆ. ಇದು ಸಹಜವಾಗಿ ಮುಂದಿನ ಪ್ರಶ್ನೆಗೆ ದಾರಿ ಮಾಡುತ್ತೆ. ಹಾಗಾದ್ರೆ ನಮ್ಮ ಸ್ವರೂಪ ಏನು? ನಮ್ಮ ಗುರುತು? ಹೌದು. ಅದನ್ನ ವಿವರಿಸೋಕೆ ಪ್ರವಚನದಲ್ಲಿ ಎರಡು ತಂದೆಯರ ಒಂದು ಸುಂದರವಾದ ಪರಿಕಲ್ಪನೆಯನ್ನ ಬಳಸ್ತಾರೆ. ಓ ಹೌದು. ಆ ಒಂದು ಹಳೆಯ ಹಿಂದಿ ಹಾಡಿದೆಯಲ್ವಾ, ಮರಣಾ ತೇರಿ ಗಲಿಮೆ ಅಂತ. ಅಂದ್ರೆ, ನಿನ್ನ ಬೀದಿಯಲ್ಲೇ ಸಾವು ಬರಲಿ ಅಂತ. ಹೌದು. ಇಲ್ಲಿ ನೀನು ಅಂದ್ರೆ ಪರಮಾತ್ಮ. ಲೌಕಿಕವಾಗಿ ಮಗು ಹುಟ್ಟಿದಾಗ ತಂದೆಯ ಮನೆಯಲ್ಲಿ ಜನನವಾಯ್ತು ಅಂತ ಹೇಳ್ತಾರಲ್ವಾ? ಅಭಿನಂದನೆ ಸಲ್ಲಿಸೋದು ಕೂಡ ತಂದೆಗೆ. ಅದೇ ರೀತಿ ನಮ್ಮ ಆತ್ಮಕ್ಕೆ ಇಬ್ಬರೂ ತಂದೆಯರಿದ್ದಾರೆ. ಒಬ್ಬರು ಈ ದೇಹವನ್ನ ಕೊಟ್ಟ ಲೌಕಿಕ ತಂದೆ, ಇನ್ನೊಬ್ಬರು ಆತ್ಮದ ನಿಜವಾದ ಅವಿನಾಶಿ ತಂದೆಯಾದ ಪರಮಾತ್ಮ. ಓಕೆ. ಅಂದರೆ ಈ ಜೀವನದಲ್ಲಿ ನಮಗೊಬ್ಬ ತಂದೆ ಇದ್ದಾರೆ, ಆದರೆ ಆತ್ಮದ ಮಟ್ಟದಲ್ಲಿ ನಮ್ಮ ಮೂಲ ತಂದೆ ಬೇರೆಯೇ ಇದ್ದಾರೆ. ಹೌದು. ನಾವು ನಮ್ಮ 84 ಜನ್ಮಗಳ ಪ್ರಯಾಣದಲ್ಲಿ 84 ಬೇರೆ ಬೇರೆ ಲೌಕಿಕ ತಂದೆಯರನ್ನ ಪಡೆಯುತ್ತೇವೆ. ಆದರೆ ನಮ್ಮ ಪಾರಲೌಕಿಕ ತಂದೆ ಯಾವಾಗ್ಲೂ ಒಬ್ರೇ. ಹೌದು. ನಮ್ಮ ನಿಜವಾದ ಮನೆ ಆ ಪಾರಲೌಕಿಕ ತಂದೆಯ ಮನೆಯಾದ ಶಾಂತಿಧಾಮ. ನಾವು ಅಲ್ಲಿಂದ ಈ ಜಗತ್ತಿಗೆ ನಟಿಸಲು ಬಂದ ಆತ್ಮಗಳು. ಆದ್ರೆ ಇಲ್ಲಿಗೆ ಬಂದಮೇ ನಮ್ಮ ನಿಜವಾದ ತಂದೆಯನ್ನ ಮತ್ತು ಮನೆಯನ್ನ ಮರೆತು ಬಿಡ್ತೀವಿ. ಸತ್ಯಯುಗದಲ್ಲಿ ಸಂಪೂರ್ಣ ಸುಖಿಗಳಾಗಿ ದೇವತೆಗಳಾಗಿದ್ದಾಗಲೂ ನಮಗೆ ಆ ತಂದೆಯ ನೆನಪಿರುವುದಿಲ್ಲ. ಏಕೆಂದ್ರೆ ಅಲ್ಲಿ ದುಃಖವೇ ಇರೋದಿಲ್ಲ ಅಲ್ವಾ? ನಿಖರವಾಗಿ. ಸುಖದಲ್ಲಿ ಯಾರೂ ದೇವರನ್ನು ನೆನಪಿಸ್ಕೊಳ್ಳೋದಿಲ್ಲ ಅಂತಾರಲ್ಲ ಹಾಗೆ. ಹೌದು. ಯಾವಾಗ ದ್ವಾಪರ ಯುಗದಿಂದ ಆತ್ಮ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ವಿಕಾರಗಳಲ್ಲಿ ಸಿಲುಕಿ ದುಃಖಿಯಾಗುತ್ತೋ, ಆಗ ಒಳಗಿನಿಂದ ಒಂದು ಕೂಗು ಹರಡುತ್ತೆ, ಹೇ ಪತಿತ ಪಾವನ ಬಾ ಅಂತ. ಅಂದ್ರೆ ಪತಿತರನ್ನು ಪಾವನ ಮಾಡುವವನೇ ಬಾ ಅಂತ. ಹೌದು. ಈ ಒಂದು ಕರೆಯಲ್ಲೇ ನಮ್ಮ ನಿಜವಾದ ತಂದೆ ಪಾವನ ಮಾಡುವವನು ಅನ್ನೋ ಸ್ಮೃತಿ ಅಡಗಿದೆ ಅನ್ನೋದಕ್ಕೆ ಸಾಕ್ಷಿಯಿದೆ. ಈ ಆತ್ಮದ ಇಡೀ ಪ್ರಯಾಣವನ್ನು ಪ್ರವಚನದಲ್ಲಿ ಒಂದು ಚಿನ್ನದ ಉದಾಹರಣೆಯೊಂದಿಗೆ ವಿವರಿಸಲಾಗಿದೆ. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಹೌದು. 84 ಜನ್ಮಗಳ ಚಕ್ರದಲ್ಲಿ ಆತ್ಮದ ಸ್ಥಿತಿ ಹೇಗೆ ಬದಲಾಗತ್ತೆ ಅಂತ. ಸತ್ಯಯುಗದಲ್ಲಿ ನಮ್ಮ ಆತ್ಮ 24 ಕ್ಯಾರೆಟ್ ಚಿನ್ನದ ಹಾಗೆ ಸಂಪೂರ್ಣ ಶುದ್ಧ, ಸತೋಪ್ರಧಾನವಾಗಿರುತ್ತೆ. ಅಲ್ಲಿ ಆತ್ಮ, ಶರೀರ ಎರಡೂ ಪವಿತ್ರ. ಯಾವುದೇ ಕೊಳೆ ಇರೋದಿಲ್ಲ. ಸಂಪೂರ್ಣ ಸುಖ, ಶಾಂತಿ. ಹೌದು. ನಂತರ ತ್ರೇತಾಯುಗಕ್ಕೆ ಬಂದಾಗ ಅದು 22 ಕ್ಯಾರೆಟ್ ಚಿನ್ನದಂತಾಗುತ್ತೆ. ಓಕೆ. ಆತ್ಮದ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ,
16 ಕಲೆಗಳಿಂದ 14 ಕಲೆಗಳಿಗೆ ಇಳಿಯುತ್ತೆ. ಅಲ್ಲಿಂದ ದ್ವಾಪರ ಯುಗಕ್ಕೆ ಬಂದಾಗ ದೇಹಾಭಿಮಾನ ಶುರುವಾಗತ್ತೆ. ವಿಕಾರಗಳು ಅಂದ್ರೆ ಕಾಮ, ಕ್ರೋಧ, ಲೋಭಗಳು ಆತ್ಮವನ್ನ ಪ್ರವೇಶಿಸುತ್ತವೆ. ಆಗ ಚಿನ್ನದಲ್ಲಿ ತಾಮ್ರ ಬೆರೆತ ಹಾಗೆ ಆತ್ಮದ ಹೊಳಪು, ಮೌಲ್ಯ ಇನ್ನೂ ಕಡಿಮೆಯಾಗುತ್ತೆ. ಈಗಿನ ಕಲಿಯುಗದ ಕೊನೆಯಲ್ಲಿ ನಮ್ಮ ಸ್ಥಿತಿ ಹೇಗಿದೆ ಅಂದ್ರೆ ಅದು 14 ಕ್ಯಾರೆಟ್ನ ಕಪ್ಪು ಚಿನ್ನದ ಹಾಗೆ ಆಗಿದೆ ಅಂತ ಹೇಳಲಾಗಿದೆ. ಅದಕ್ಕೆ ಯಾವುದೇ ಮೌಲ್ಯ ಇಲ್ಲ. ಹೌದು, ಯಾರೂ ಅದನ್ನು ಇಷ್ಟಪಡೋದಿಲ್ಲ. ಇದೊಂದು ರೀತಿ ಏನಂತಾರೆ, ಸ್ಪಿರಿಚುವಲ್ ಎಂಟ್ರೋಪಿ ಥರ ಅಲ್ವಾ? ಅದ್ಭುತವಾದ ಹೋಲಿಕೆ. ಯಾವುದೇ ಒಂದು ಸಿಸ್ಟಮ್ ಕಾಲಕ್ರಮೇಣ ಕ್ರಮಬದ್ಧತೆಯಿಂದ ಪವ್ಯವಸ್ಥೆಯ ಕಡೆಗೆ ಸಾಗುತ್ತೆ ಅನ್ನೋ ನಿಯಮದ ಹಾಗೆ ಆತ್ಮವು ತನ್ನ ಮೂಲ ಶುದ್ಧ ಸ್ಥಿತಿಯಿಂದ ಪತಿತ ಸ್ಥಿತಿಗೆ ಬಂದಿದೆ ಅನ್ನೋ ನಿಯಮ. ಖಂಡಿತ. ಇಲ್ಲಿರೋ ಒಳನೋಟ ಏನು ಅಂದ್ರೆ ನಮ್ಮ ಇವತ್ತಿನ ಕಷ್ಟಗಳು ನಮ್ಮ ವೈಯಕ್ತಿಕ ವೈಫಲ್ಯ ಅಲ್ಲ. ಓ, ಇದು ಈ ದೊಡ್ಡ ಚಕ್ರದ ಒಂದು ಅನಿವಾರ್ಯ ಅಂತಿಮ ಹಂತ. ಇದು ನಮ್ಮ ಮೇಲಿರೋ ಗಿಲ್ಟ್ ಫೀಲಿಂಗ್ ಅನ್ನ ತೆಗೆದುಹಾಕಿ ನಾವು ಕಾಲಚಕ್ರದ ಯಾವ ಹಂತದಲ್ಲಿದ್ದೇವೆ ಅನ್ನೋ ಅರಿವನ್ನ ಕೊಡುತ್ತೆ. ಹಾಗಾದ್ರೆ ಈ ಕಪ್ಪು ಚಿನ್ನವನ್ನು ಮತ್ತೆ 24 ಕ್ಯಾರೆಟ್ ಶುದ್ಧ ಚಿನ್ನವನ್ನಾಗಿ ಮಾಡೋದು ಹೇಗೆ? ಗಂಗಾ ಸ್ನಾನದಿಂದ ಸಾಧ್ಯನಾ? ಪ್ರವಚನದ ಪ್ರಕಾರ ಖಂಡಿತ ಇಲ್ಲ. ಪಾವನ ಮಾಡುವ ಶಕ್ತಿ ಇರೋದು ಒಬ್ಬ ಪತಿತ ಪಾವನ ತಂದೆಗೆ ಮಾತ್ರ. ಮತ್ತು ಅವರು ಬಳಸೋ ವಿಧಾನ ಅಂದ್ರೆ ಜ್ಞಾನ ಮತ್ತು ನೆನಪು. ಜ್ಞಾನ ಮತ್ತು ನೆನಪು. ಹೌದು. ಜ್ಞಾನ ಸೋಪಿನ ಹಾಗೆ ಆತ್ಮದ ಕೊಳೆಯನ್ನ ಗುರ್ತಿಸಲು ಸಹಾಯ ಮಾಡಿದ್ರೆ, ತಂದೆಯ ನೆನಪು ನೀರಿನ ಹಾಗೆ ಆ ಕೊಳೆಯನ್ನ ಅಂದ್ರೆ ಜನ್ಮ ಜನ್ಮಾಂತರದ ಪಾಪಗಳನ್ನ ತೊಳೆದುಹಾಕುತ್ತೆ. ಓಕೆ, ನೆನಪಿನ ಯೋಗಾಗ್ನಿಯಲ್ಲಿ ಪಾಪಗಳು ಭಸ್ಮವಾಗ್ತವೆ. ಸರಿ. ಈ ಮಹಾನ್ ಪರಿವರ್ತನೆಯ ಕಾರ್ಯಕ್ಕಾಗಿ ತಂದೆ ಯಾವಾಗ ಬರ್ತಾರೆ? ಅವರು ಪ್ರತಿಕಲ್ಪದ ಕೊನೆಯಲ್ಲಿ ಈ ಹಳೆಯ ಪ್ರಪಂಚದ ವಿನಾಶ ಮತ್ತು ಹೊಸ ಸ್ವರ್ಣಯುಗದ ಸ್ಥಾಪನೆಯ ನಡುವಿನ ಒಂದು ಸಣ್ಣ ಅವಧಿಯಲ್ಲಿ ಮಾತ್ರ ಬರ್ತಾರೆ. ಅದನ್ನೇ ಸಂಗಮಯುಗ ಅಥವಾ ಕಾನ್ಫ್ಲುಯೆನ್ಸ್ ಏಜ್ ಅಂತ ಕರೆಯೋದು. ಹೌದು, ಇದೊಂದು ರೀತಿ ಕಾಸ್ಮಿಕ್ ಸಂಧಿಕಾಲ ಇದ್ದ ಹಾಗೆ. ಇಲ್ಲಿ ಸಾಮಾನ್ಯ ನಿಯಮಗಳು ಬದಲಾಗುತ್ತವೆ. ಇದೇ ಸಮಯದಲ್ಲಿ ಸ್ವತಃ ಪರಮಾತ್ಮನೇ ಬಂದು ಗಾಡ್ ಫಾದರ್ಲಿ ಗವರ್ನ್ಮೆಂಟ್ ಅಂದ್ರೆ ದೈವಿ ಸರ್ಕಾರದ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಇನ್ನೊಂದು ಸಾಮಾನ್ಯ ತಪ್ಪಿನ ಬಗ್ಗೆ ಗಮನ ಸೆಳೆದಿದ್ದಾರೆ. ಜನರು ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಅವರ ಮುಂದೆ ನನ್ನಲ್ಲಿ ಯಾವುದೇ ಗುಣವಿಲ್ಲ, ನಾನು ನಿರ್ಗುಣ ಅಂತ ಹಾಡ್ತಾರೆ. ಆದರೆ ದೇವತೆಗಳು ಸ್ವತಃ ಸರ್ವಗುಣ ಸಂಪನ್ನರು. ಇದು ವಿಚಿತ್ರ ಅಲ್ವಾ? ಹೌದು, ಇದು ದೊಡ್ಡ ವಿರೋಧಾಭಾಸ. ಆ ನಿರ್ಗುಣ ಹಾರೆ ಅನ್ನೋ ಮಹಿಮೆ ವಾಸ್ತವವಾಗಿ ನಿರಾಕಾರ ಪರಮಾತ್ಮನದ್ದು. ಅವರೇ ನಮ್ಮಂತಹ ಗುಣಹೀನ ಆತ್ಮಗಳಲ್ಲಿ ಜ್ಞಾನ ಮತ್ತು ಯೋಗದ ಮೂಲಕ ಗುಣಗಳನ್ನ ತುಂಬ್ತಾರೆ. ದೇವತೆಗಳು ನಮ್ಮ ಹಿರಿಯ ಸಹೋದರರಿದ್ದ ಹಾಗೆ ನಮ್ಮ ಆದರ್ಶ ಸ್ವರೂಪ. ಆಸ್ತಿ ಸಿಗೋದು ಯಾವಾಗಲೂ ತಂದೆಯಿಂದ, ಸಹೋದರರಿಂದಲ್ಲ. ಖಂಡಿತ. ನಾವು ದ್ವಾಪರ ಯುಗದಿಂದ ನಮ್ಮದೇ ಪೂಜ್ಯ ಸ್ವರೂಪಗಳನ್ನ ಪೂಜಿಸ್ತಾ ಬಂದಿದ್ದೇವೆ. ಈಗ ತಂದೆ ಬಂದು ಈ ರಹಸ್ಯವನ್ನ ತಿಳಿಸ್ತಿದ್ದಾರೆ. ನೀವು ಪೂಜಾರಿಗಳಾಗಿದ್ದವರು ಈಗ ಮತ್ತೆ ಪೂಜ್ಯರಾಗಬೇಕು ಅಂತ. ಇದು ಜ್ಞಾನ ಮತ್ತು ಭಕ್ತಿಯ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತೆ. ಪ್ರವಚನದಲ್ಲಿ ಇದನ್ನ ಹಗಲು ಮತ್ತು ರಾತ್ರಿಯ ಉದಾಹರಣೆಯೊಂದಿಗೆ ವಿವರಿಸಲಾಗಿದೆ ಅಲ್ವಾ? ಹೌದು. ಭಕ್ತಿಯಂದ್ರೆ ರಾತ್ರಿ, ಜ್ಞಾನ ಅಂದ್ರೆ ಹಗಲು. ದ್ವಾಪರ ಮತ್ತು ಕಲಿಯುಗದ ಅರ್ಧಕಲ್ಪ ನಾವು ಭಕ್ತಿಯ ಅಜ್ಞಾನದ ಕತ್ತಲೆಯಲ್ಲಿ ತಂದೆಯನ್ನ ಹುಡುಕ್ತಾ ಅಲೆದಿದ್ದೇವೆ. ಯಾರು ಹೆಚ್ಚು ಪ್ರಾಮಾಣಿಕವಾಗಿ ಕರೆದಿದ್ದಾರೋ ಆ ಆತ್ಮಗಳನ್ನ ತಂದೆ ಮೊದಲು ಗುರ್ತಿಸಿ ಅವರಿಗೆ ಜ್ಞಾನದ ಸೂರ್ಯನನ್ನ ತೋರಿಸಿ ಜ್ಞಾನದ ಹಗಲಿಗೆ ಕರ್ತಂದಿದ್ದಾರೆ. ಮತ್ತು ಇದೇ ಸಂಗಮ ಯುಗದಲ್ಲಿ ತಂದೆ ಒಂದು ಅವಿನಾಶಿ ರುದ್ರಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ ಅಂತಾನೂ ಹೇಳಲಾಗಿದೆ. ಹೌದು. ಇದರಲ್ಲಿ ಈ ಇಡೀ ಹಳೆಯ ಆಸೂರಿ ಜಗತ್ತು ಸ್ವಾಹ ಆಗಿ ಹೊಸ ದೈವಿ ಜಗತ್ತು ಸ್ಥಾಪನೆಯಾಗತ್ತೆ. ಸತ್ಯಯುಗದಲ್ಲಿ ಯಾವುದೇ ಯಜ್ಞ ಅಥವಾ ಭಕ್ತಿ ಇರೋದಿಲ್ಲ. ಅಲ್ಲಿ ನಾವು ಈ ಜ್ಞಾನ ಮತ್ತು ಪುರುಷಾರ್ಥದ ಫಲವಾದ ಸುಖವನ್ನ ಅನುಭವಿಸ್ತೀವಿ ಅಷ್ಟೇ. ಎಲ್ಲಾ ಪ್ರಯತ್ನಗಳ ಸಮಯ ಕೇವಲ ಈ ಸಣ್ಣ ಸಂಗಮ ಯುಗ ಮಾತ್ರ. ಪ್ರವಚನದಲ್ಲಿ ಇಂದಿನ ಜಗತ್ತನ್ನು ಮುಳ್ಳಿನ ಕಾಡು ಅಂತ ಕರೆಯಲಾಗಿದೆ. ಇದೊಂದು ಬಹಳ ಕಠಿಣವಾದ ಆದರೆ ಸತ್ಯವಾದ ಹೋಲಿಕೆ ಅನ್ನಿಸ್ತೆ. ಹೌದು. ಇವತ್ತು ಪ್ರತಿಯೊಬ್ಬರೂ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನೋ ಮುಳ್ಳುಗಳಿಂದ ಗಾಯಗೊಂಡಿದ್ದಾರೆ. ಒಬ್ಬರಿಗೊಬ್ರು ದುಃಖ ಕೊಡ್ತಿದ್ದಾರೆ. ಇಡೀ ಜಗತ್ತನ್ನ ಮುಳ್ಳಿನ ಕಾಡು ಅಂತ ಕರೆಯೋದು ಸ್ವಲ್ಪ ಕಠೋರವಾಗಿ ಅನ್ಸ್ಬಹುದು. ಇದು ನಿರಾಶವಾದದಂತೆ ಕಾಣಬಹುದು. ಆದ್ರೆ ಪ್ರವಚನ ಯಾಕಿಷ್ಟು ಸ್ಪಷ್ಟವಾದ ಚಿತ್ರಣವನ್ನ ಬಳಸ್ತೆ ಅಂದ್ರೆ ಸಮಸ್ಯೆಯ ಗಂಭೀರತೆ ಅರ್ಥವಾದಾಗ ಮಾತ್ರ ಪರಿಹಾರದ ಮಹತ್ವ ತಿಳಿಯುತ್ತೆ. ಹೌದು. ಈ ಮುಳ್ಳಿನ ಕಾಡನ್ನ ಮತ್ತೆ ಹೂವಿನ ತೋಟವನ್ನಾಗಿ ಮಾಡೋಕೆ ನಮ್ಮ ಪ್ರೀತಿಯ ತೋಟಗಾರ ಅಂದ್ರೆ ನಮ್ಮ ತಂದೆ ಬಂದಿದ್ದಾರೆ.
ಅದಕ್ಕೆ ಅವರನ್ನ ಬಬೂಲನಾಥ ಅಂತಾನೂ ಕರೀತಾರೆ. ಅಂದ್ರೆ ಮುಳ್ಳುಗಳನ್ನ ಹೂವುಗಳನ್ನಾಗಿ ಮಾಡೋವನು ಅಂತ. ಹೌದು. ಹಾಗಾದ್ರೆ ನಮ್ಮಂತಹ ಮುಳ್ಳುಗಳಂತಿರೋ ಆತ್ಮಗಳನ್ನ ಅವ್ರು ಹೇಗೆ ಹೂವುಗಳನ್ನಾಗಿ ಮಾಡ್ತಾರೆ? ಅದೇ ಜ್ಞಾನ ಮತ್ತು ಯೋಗದ ಮೂಲಕ ನಮ್ಮ ಕಹಿ ಸ್ವಭಾವವನ್ನ ಸಿಹಿಯಾಗಿ, ದುಃಖ ಕೊಡುವ ಸಂಸ್ಕಾರಗಳನ್ನ ಸುಖ ಕೊಡುವ ಸಂಸ್ಕಾರಗಳನ್ನಾಗಿ ಪರಿವರ್ತಿಸುತ್ತಾರೆ. ಇದಕ್ಕಾಗಿಯೇ ತಂದೆ ಪ್ರೀತಿಯಿಂದ ಕೇಳ್ತಾರೆ, ಮಕ್ಕಳಿಗೆ ತಂದೆಯ ಮೇಲೆ ಎಷ್ಟು ಪ್ರೀತಿ ಇರಬೇಕು ಅಂತ. ಲೌಕಿಕ ತಂದೆ ನಮ್ಮನ್ನ ಪ್ರೀತಿಸಬಹುದು, ಆದರೆ ಅವರು ದೇಹ ಅಭಿಮಾನದಲ್ಲಿರೋದ್ರಿಂದ ಅರಿತೋ ಅರಿಯವೆಯೋ ನಮ್ಮನ್ನ ವಿಕಾರಗಳ ಜಗತ್ತಿಗೆ ತಳ್ಳುತ್ತಾರೆ. ಆದರೆ ಈ ಪಾರಲೌಕಿಕ ತಂದೆ ನಮ್ಮನ್ನ 21 ಜನ್ಮಗಳಿಗಾಗಿ ಈ ವಿಕಾರಗಳಿಂದ ಹೊರತೆಗೆದು ಪಾವನರನ್ನಾಗಿ ಮಾಡ್ತಾರೆ. ಇದು ನಮ್ಮ ಪ್ರೀತಿ ಎಲ್ಲಿರಬೇಕು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಈಗ ಇನ್ನೊಂದು ಆಸಕ್ತಿದಾಯಕ ಹೋಲಿಕೆಗೆ ಬರೋಣ. ಪ್ರವಚನದಲ್ಲಿ ಕೇಳಲಾಗಿದೆ, ಶಿವ ಮತ್ತು ಶ್ರೀಕೃಷ್ಣ ಇಬ್ಬರೂ ಜಗತ್ತಿನಲ್ಲಿ ಬಹಳ ಪ್ರಿಯರು, ಆದರೆ ಇಬ್ಬರಲ್ಲಿ ಹೆಚ್ಚು ಪ್ರಿಯರು ಯಾರು ಅಂತ. ಇದೊಂದು ನಮ್ಮ ಬುದ್ಧಿಯನ್ನ ಚುರುಕುಗೊಳಿಸುವ ಪ್ರಶ್ನೆ. ಹೌದು. ಮೊದಲ ಮೋಟಕ್ಕೆ ಶ್ರೀಕೃಷ್ಣನೇ ಹೆಚ್ಚು ಆಕರ್ಷಕವಾಗಿ ಕಾಣಬಹುದು. ಸ್ವರ್ಗದ ಮೊದಲ ರಾಜ್ಕುಮಾರ, ಸರ್ವಗುಣ ಸಂಪನ್ನ, ಸುಂದರ ರೂಪ. ಆದರೆ ಪ್ರವಚನವು ಇಲ್ಲಿ ರಚಯಿತ ಮತ್ತು ರಚನೆಯ ನಡುವಿನ ವ್ಯತ್ಯಾಸವನ್ನು ತೋರಿಸುತ್ತೆ. ಶಿವಬಾಬಾ ನಮ್ಮಂತಹ ಸಾಮಾನ್ಯ ಪತಿತ ಆತ್ಮಗಳಿಗೆ ಜ್ಞಾನಯೋಗವನ್ನ ಕಲಿಸಿ ಅವರನ್ನ ಶ್ರೀಕೃಷ್ಣನಂತಹ ಶ್ರೇಷ್ಠ ವ್ಯಕ್ತಿತ್ವವನ್ನಾಗಿ ಮಾಡ್ತಾರೆ. ಓ, ಹಾಗಾದ್ರೆ ಶ್ರೀಕೃಷ್ಣ ಒಂದು ಪರಿಪೂರ್ಣ ರಚನೆ ಆದರೆ ಶಿವಬಾಬಾ ಆ ರಚನೆಯನ್ನ ಮಾಡಿದ ರಚಯಿತ. ಹೌದು. ಅಂದರೆ ರಚನೆಗಿಂತ ರಚಯಿತ ಯಾವಾಗಲೂ ಶ್ರೇಷ್ಠ. ಖಂಡಿತ. ಶಿವಬಾಬಾ ಒಬ್ಬ ಜಾದುಗಾರನ ಹಾಗೆ ಭಿಕ್ಷುಕನನ್ನ ರಾಜಕುಮಾರನನ್ನಾಗಿ, ಮನುಷ್ಯನನ್ನ ದೇವತೆಯನ್ನಾಗಿ ಮಾಡ್ತಾರೆ. ಅದಕ್ಕಾಗಿಯೇ ನಮ್ಮ ಸಂಪೂರ್ಣ ಪ್ರೀತಿ, ಮಹಿಮೆ ಮತ್ತು ಕೃತಜ್ಞತೆ ಒಬ್ಬ ಶಿವಬಾಬಾರಿಗೆ ಸಲ್ಲಬೇಕು. ಯಾಕಂದ್ರೆ ಅವರೇ ನಮ್ಮನ್ನ ಶ್ರೀಕೃಷ್ಣನ ಹಾಗೆ ಮಾಡುವವರು. ಕೊನೆಯಲ್ಲಿ ನಮ್ಮ ಭವಿಷ್ಯದ ಒಂದು ಸುಂದರ ನೋಟವನ್ನು ಕೊಡಲಾಗಿದೆ. ಇಂದಿನ ರಾಜಕಾರಣಿಗಳ ಬಂಗಲೆಗಳೇ ಅಷ್ಟು ವೈಭವದಿಂದ ಇರ್ತವೆ. ಆದರೆ ಸ್ವರ್ಗದಲ್ಲಿ ನಮ್ಮ ಅರಮನೆಗಳು ವಜ್ರವೈಡೂರ್ಯಗಳಿಂದ ನಿರ್ಮಿತವಾಗಿರ್ತವೆ ಅಂತ ಹೇಳಲಾಗಿದೆ. ಈ ನೆನಪು ನಮ್ಮ ಇವತ್ತಿನ ಪ್ರಯತ್ನಕ್ಕೆ ಶಕ್ತಿ ತುಂಬುತ್ತೆ. ಹೌದು. ನಮ್ಮ ಗುರಿ ಇಷ್ಟು ಶ್ರೇಷ್ಠವಾಗಿರುವಾಗ ಈ ಹಳೆ ಜಗತ್ತಿನ ಸಣ್ಣಪುಟ್ಟ ವಿಷಯಗಳಲ್ಲಿ ನಮ್ಮ ಬುದ್ಧಿ ಸಿಲುಕಿಕೊಳ್ಳಬಾರದು. ಖಂಡಿತ. ಇದು ನಮ್ಮ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಸರಿ, ಇವೆಲ್ಲವೂ ಪ್ರವಚನದ ಮುಖ್ಯ ಜ್ಞಾನದ ಅಂಶಗಳಾದವು. ಈಗ ಇದರಿಂದ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಸಾರಾಂಶ ಅಂದರೆ ಧಾರಣೆಯ ಅಂಶಗಳನ್ನು ನೋಡೋಣ. ಮೊದಲನೆಯದು, ಹೂವಿನ ತೋಟದಲ್ಲಿ ನಡೆಯಬೇಕಾಗಿರುವುದರಿಂದ ಸುವಾಸನೆಯುಕ್ತ ಹೂವಾಗಬೇಕು. ಯಾರಿಗೂ ದುಃಖ ಕೊಡಬಾರದು. ಒಬ್ಬ ಪಾರಲೌಕಿಕ ತಂದೆಯೊಂದಿಗೆ ಸರ್ವ ಸಂಬಂಧಗಳನ್ನು ಜೋಡಿಸಬೇಕು. ಇದು ತುಂಬಾ ಪ್ರಾಯೋಗಿಕ ಸಲಹೆ. ಹೂವಿನ ಕೆಲಸ ಸುಗಂಧವನ್ನ ಹರಡೋದು, ಎಲ್ಲರಿಗೂ ಖುಷಿ ಕೊಡೋದು. ಹೌದು. ನಾವು ಸ್ವರ್ಗ ಅನ್ನೋ ಹೂವಿನ ತೋಟಕ್ಕೆ ಹೋಗ್ಬೇಕಾದ್ರೆ ಈಗಿಂದಲೇ ಹೂವಿನ ಗುಣಗಳನ್ನ ಅಳವಡಿಸ್ಕೊಳ್ಬೇಕು. ಇದಕ್ಕೆ ಆಧಾರ ಅಂದ್ರೆ ನಮ್ಮ ಎಲ್ಲಾ ಸಂಬಂಧಗಳನ್ನು, ತಂದೆ, ತಾಯಿ, ಬಂಧು, ಗುರು ಎಲ್ಲವನ್ನೂ ಒಬ್ಬ ಪರಮಾತ್ಮನೊಂದಿಗೆ ಜೋಡಿಸೋದು. ಆಗ ದೇಹ ಮತ್ತು ದೇಹದ ಸಂಬಂಧಗಳ ಮೇಲಿನ ಅವಲಂಬನೆ ಕಡಿಮೆ ಆಗತ್ತೆ. ಹೌದು. ಮತ್ತು ಎರಡನೇ ಅಂಶ, ಶಿವಬಾಬಾ ಎಲ್ಲರಿಗಿಂತಲೂ ಪ್ರೀತಿಯವರು. ಆ ಒಬ್ಬರನ್ನೇ ಪ್ರೀತಿಸಬೇಕು, ಸುಖದಾತ ತಂದೆಯನ್ನು ನೆನಪಿಸಬೇಕು. ನಮ್ಮ 84 ಜನ್ಮಗಳ ಎಲ್ಲ ಸಂಬಂಧಗಳಲ್ಲಿ ಅತ್ಯಂತ ಸತ್ಯವಾದ, ನಿಸ್ವಾರ್ಥವಾದ ಮತ್ತು ಕಲ್ಯಾಣಕಾರಿ ಸಂಬಂಧ ಅಂದ್ರೆ ಅದು ಶಿವಬಾಬಾರವರದು ಅನ್ನೋ ನಿಶ್ಚಯ ಬುದ್ಧಿಯಲ್ಲಿ ದೃಢವಾದಾಗ ಪ್ರೀತಿ ಸಹಜವಾಗಿ ಅವರ ಕಡೆಗೆ ಹರಿಯುತ್ತೆ. ಈಗ ಇಂದಿನ ವರದಾನಕ್ಕೆ ಬರೋಣ. ಯಾರದೇ ಕೊರತೆ ದೌರ್ಬಲ್ಯವನ್ನು ನೋಡದೆ ತಮ್ಮ ಗುಣ ಮತ್ತು ಶಕ್ತಿಗಳ ಸಹಯೋಗವನ್ನು ನೀಡುವ ಮಾಸ್ಟರ್ ದಾತರಾಗಿ. ಇದು ಬಹಳ ಶಕ್ತಿಯುತವಾಗಿದೆ. ಹೌದು. ದಾತನ ಮಕ್ಕಳಾದ ನಾವು ಮಾಸ್ಟರ್ ದಾತರಾಗ್ಬೇಕು, ಅಂದ್ರೆ ಕೊಡುವವರಾಗ್ಬೇಕು. ಸಾಮಾನ್ಯವಾಗಿ ನಮ್ಮ ದೃಷ್ಟಿ ಬೇರೆಯವರ ತಪ್ಪುಗಳ ಮೇಲೆ ಬೇಗ ಹೋಗುತ್ತೆ. ಆದ್ರೆ ಇಲ್ಲಿ ಹೇಳ್ತಿರೋದು ಅದನ್ನ ನೋಡ್ಬೇಡಿ. ಬದಲಿಗೆ ನಿಮ್ಮಲ್ಲಿರೋ ಒಳ್ಳೆ ಗುಣಗಳನ್ನ, ಶಕ್ತಿಗಳನ್ನ ಅವರಿಗೆ ನೀಡಿ, ಅವರನ್ನು ನಿಮ್ಮ ಹಾಗೆ ಶಕ್ತಿಶಾಲಿಯನ್ನಾಗಿ ಮಾಡಿ. ಇದಕ್ಕೆ ಪೂರಕವಾಗಿ ಇಂದಿನ ಸ್ಲೋಗನ್ ಇದೆ: ಮನಸಾ ವಾಚಾ ಕರ್ಮಣ ಸೇವೆ ಮಾಡುವವರೇ ನಿರಂತರ ಸೇವಾಧಾರಿಗಳು. ಅವರ ಪ್ರತಿ ಶ್ವಾಸದಲ್ಲೂ ಸೇವೆ ಅಡಗಿದೆ. ಯಾರು ಮಾಸ್ಟರ್ ದಾತರಾಗಿರ್ತಾರೋ ಅವರು ನಿರಂತರ ಸೇವೆ ಮಾಡ್ತಾರೆ. ಸೇವೆ ಅಂದ್ರೆ ಕೇವಲ ಮಾತಿನಿಂದ ಅಥವಾ ಕೆಲ್ಸದಿಂದಲ್ಲ, ಮನಸ್ಸಿನಿಂದಲೂ. ಹೌದು, ಮನಸ್ಸಿನಿಂದ ಅಂದ್ರೆ ನಮ್ಮ ಸಂಕಲ್ಪಗಳಿಂದಲೂ ಸೇವೆ ಮಾಡ್ಬೇಕು.
ನಮ್ಮ ಮುಂದೆ ಬರುವ ಪ್ರತಿಯೊಂದು ಆತ್ಮದ ಬಗ್ಗೆಯೂ ಶುಭ ಸಂಕಲ್ಪಗಳು ಮತ್ತು ಶುಭ ಹಾರೈಕೆಗಳೇ ಇರಬೇಕು. ಆಗ ಸೇವೆ ಒಂದು ಕೆಲಸವಾಗದೆ ನಮ್ಮ ಸ್ವಭಾವವಾಗುತ್ತದೆ. ನಿಖರವಾಗಿ. ಕೊನೆಯದಾಗಿ ಒಂದು ವಿಶೇಷ ಇಶಾರೆ ಇದೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಬಂಧನ ಮುಕ್ತ ಅಂದ್ರೆ ಏನು? ಇಲ್ಲಿ ಬಂಧನ ಅಂದ್ರೆ ಕೇವಲ ಸ್ಥೂಲ ವಸ್ತುಗಳು ಅಥವಾ ವ್ಯಕ್ತಿಗಳದಲ್ಲ. ಮೊದಲನೇದು ಈ ದೇಹದ ಬಂಧನ. ನಾನು ಆತ್ಮ, ಈ ದೇಹ ನನ್ನ ವಸ್ತ್ರ ಅನ್ನೋ ಸ್ಮೃತಿಯಲ್ಲಿ ಸ್ಥಿರವಾಗಿರೋದು. ಎರಡನೇದು ದೇಹದ ಸಂಬಂಧಗಳು, ನನ್ನದು ಅನ್ನೋ ಸೂಕ್ಷ್ಮ ಧಾರಗಳಿಂದ ಮುಕ್ತರಾಗೋದು. ಮತ್ತು ಮೂರನೇದು ಹಳೆಯ ಸಂಸ್ಕಾರಗಳು, ಹಳೆಯ ಅಭ್ಯಾಸಗಳು, ಹಳೆಯ ವ್ಯರ್ಥ ಮಾತುಗಳ ಬಂಧನದಿಂದ ಬುದ್ಧಿಯನ್ನ ಮುಕ್ತಗೊಳಿಸೋದು. ಆಗಲೇ ಈ ಜೀವನದಲ್ಲೇ ಜೀವನ ಮುಕ್ತಿಯ ನಿಜವಾದ ಅನುಭವ ಮಾಡಲು ಸಾಧ್ಯ. ಒಟ್ಟಾರೆಯಾಗಿ ಇಂದಿನ ಚರ್ಚೆ ನಮಗೆ ನಮ್ಮ ಭಾಗ್ಯದ ಅರಿವನ್ನು ಮಾಡಿಕೊಟ್ಟಿದೆ. ಸ್ವಯಂ ಪರಮಾತ್ಮನೇ ಬಂದು ನಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ, ಮನುಷ್ಯನಿಂದ ದೇವತೆಯನ್ನಾಗಿ ಮಾಡ್ತಿದ್ದಾರೆ. ನಮ್ಮ ಕೆಲಸ ಕೇವಲ ಅವರ ಸಲಹೆಯ ಮೇಲೆ ನಂಬಿಕೆ ಇಟ್ಟು ಪ್ರೀತಿಯಿಂದ ಹೆಜ್ಜೆ ಇಡೋದು. ಹೌದು, ಉಳಿದೆಲ್ಲವನ್ನೂ ಅವರೇ ನೋಡ್ಕೊಳ್ತಾರೆ. ನಾವು ಕೇವಲ ನಮ್ಮ ಕೈಯನ್ನ ಅವರ ಕೈಯಲ್ಲಿ ಕೊಟ್ಟು ನಿಶ್ಚಿಂತರಾಗಿದ್ರೆ ಸಾಕು. ಇಂದಿನ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಲೋಚನೆ ಬಿಟ್ಟು ಹೋಗೋಣ. ಖಂಡಿತ. ಪ್ರವಚನದಲ್ಲಿ ಗಾಡ್ ಫಾದರ್ಲಿ ಗವರ್ನ್ಮೆಂಟ್ ಅಂದ್ರೆ ದೈವಿ ತಂದೆಯ ಸರ್ಕಾರ ಅನ್ನೋ ಪದ ಬಂತಲ್ವಾ? ಹೌದು. ಆ ದೈವಿ ಸರ್ಕಾರದ ನೇರ ವಿದ್ಯಾರ್ಥಿಯಾಗಿರೋದು ಅಂದ್ರೆ ನಿಜವಾಗಿಯೂ ಏನೋ? ಈ ಒಂದು ದೃಷ್ಟಿಕೋನವು ಜಗತ್ತಿನ ಘಟನೆಗಳನ್ನ ಮತ್ತು ನಮ್ಮ ವೈಯಕ್ತಿಕ ಸವಾಲುಗಳನ್ನ ನಾವು ನೋಡೋ ರೀತಿಯನ್ನ ಹೇಗೆ ಬದಲಾಯಿಸಬಹುದು? ಇದ್ರ ಬಗ್ಗೆ ಯೋಚಿಸಿ. ಓಂ ಶಾಂತಿ.